ಹರಿ ಓಂ ನಮಸ್ತೆ. ಹೇಗಿದ್ದೀರಿ ಎಲ್ಲರೂ? ಚಂದ ಇದ್ದೀರಿ ಅಂತ ಅನ್ಕೋತೇನೆ. ಇದು ನಿನ್ನೆ ವ್ಲಾಗ್ ಆಗಿರುತ್ತೆ. ನಾಗರ ಪಂಚಮಿ ದಿನ ನಂದು ಏನು ಪ್ಲಾನ್ ಇರಲಿಲ್ಲ. ಅಪ್ಪ ಮತ್ತೆ ಅಮ್ಮ ಪೂಜೆಗೆ ಹೋಗಿದ್ರು. ಸೊ ಹಾಗಾಗಿ ನಾನು ನನ್ನ ಮಕ್ಕಳು ಮನೆಯಲ್ಲೇ ಇದ್ವಿ. ಬೆಳಗ್ಗೆ ಬೆಳಗ್ಗೆ ಸ್ವಲ್ಪ ಮಳೆ ಇದ್ದಿದ್ರಿಂದ ನಾನು ಬೆಳಿಗ್ಗೆ ಸ್ವಲ್ಪ ನೀರು ಕುಡ್ಕೊಂಡು ಹಂಗೆ ಹೊರಗಡೆ ಕೂತಿದ್ದೆ. ಈ ಮಳೆಗೆ ಬಿಸಿ ಬಿಸಿ ನೀರು ಕುಡಿತಾ ಇದ್ರೆ ಏನೋ ಒಂಥರ ಪೀಸ್‌ಫುಲ್ ಫೀಲಿಂಗ್ ಕೊಡುತ್ತೆ ಅಲ್ವಾ? ಸೊ, ಬೆಳಗ್ಗೆ ಬೆಳಗ್ಗೆ ಚೆನ್ನಾಗಿ ಮಳೆ ಇದ್ದಿದ್ರಿಂದ ನನಗೆ ಸ್ವಲ್ಪ ಏನೋ ಬ್ಲ್ಯಾಕ್ ಟೀ ಕುಡಿಯೋಣ ಅಂತ ಅನಿಸ್ತು. ಆಮೇಲೆ ಹೆಸರು ಕಾಳು ಮಾಡಿಟ್ಟಿದ್ದೆ ತಿಂಡಿಗೆ. ಅದನ್ನ ತಿಂತಾ ಬ್ಲ್ಯಾಕ್ ಟೀ ಕುಡಿತಾ ಹಂಗೆ ಏನೋ ಯೋಚನೆ ಮಾಡ್ತಾ ಇದ್ದೆ. ಮೀಶೋದು ತುಂಬ ಐಟಮ್ ಇದ್ದು ಯಾವುದು ಇವತ್ತು ಅಪ್ಲೋಡ್ ಮಾಡೋದು ಅಂತ ಯೋಚನೆ ಮಾಡ್ತಾ ತಿಂಡಿ ತಿಂತಾ ಇದ್ದೆ. ಅಷ್ಟೊತ್ತಿಗಾಗಲೇ ಮಳೆನೂ ನಿಂತು. ನೋಡಿ ಎಷ್ಟು ಬಿಸಿಲಿದೆ ಅಂತಂದ್ರೆ ನಿಮ್ ನನಗೆ ಆಶ್ಚರ್ಯ ಆಯಿತು. ಒಂದ್ಸತಿ ಮಳೆ, ಒಂದ್ಸತಿ ಬಿಸಿಲು ಹೇಳಕ್ಕೆ ಆಗಲ್ಲ. ನೋಡಿ ಮೀಶೋದು ಪಾರ್ಸೆಲ್ ಅಂತ ಅಂದೆ ಅಲ್ಲ, ಇದೆ ನೋಡಿ. ತುಂಬಾ ಚೆನ್ನಾಗಿತ್ತು. ಕ್ವಾಲಿಟಿ ಮತ್ತೆ ಅದಕ್ಕೆ ಕೊಡೋ ಪ್ರೈಸಿಗೆ ವರ್ತ್ ಅಂತಾನೆ ಹೇಳ್ಬೋದು. ಸಖತ್ತಾಗಿ ಕಾಣಿಸ್ತಾ ಇತ್ತು. ನನಗಂತೂ ತುಂಬಾ ಇಷ್ಟ ಆಯ್ತು. ಇದರಲ್ಲಿ 2 ಸೈಜ್ ಅವೈಲೇಬಲ್ ಇದೆ. ಮತ್ತೆ ಬ್ಲೌಸ್‌ನ ಫಿಟ್ಟಿಂಗ್ ಮಾಡಿಸ್ಕೋಬಹುದು ನಮ್ಮ ಸೈಜ್‌ಗೆ. ನನ್ಗಂತೂ ತುಂಬಾ ಇಷ್ಟ ಆಯ್ತು. ಸೊ ದೊಡ್ಡ ಮಗಳು ಆಟ ಆಡ್ತಿದ್ಲು. ಸಣ್ಣ ಮಗಳು ಪಾಪ ಮಲ್ಕಿದ್ಲು. ಸೊ ಅಷ್ಟೊತ್ತಿಗೆ ನಾನು ಸ್ವಲ್ಪ ರಸಂ ರೆಡಿ ಮಾಡೋಣ ಅಂತ ಸ್ವಲ್ಪ ಶೀತ ಇದ್ದಿದ್ದರಿಂದ ಖಾರ ಖಾರವಾಗಿ ರಸಂ ಮಾಡೋಣ ಅಂತ ಅಂದ್ಬಿಟ್ಟು ರಸಂಗೆ ರೆಡಿ ಮಾಡ್ತಾ ಇದ್ದೆ. ಸ್ವಲ್ಪ ಅದಕ್ಕೆ ಎಕ್ಸ್ಟ್ರಾ ಫ್ಲೇವರ್ ಇರಲಿ ಅಂತ ಬೀಟ್ರೂಟ್ನ ತುರಿ ತುರಿದ್ಬಿಟ್ಟು ಅದಕ್ಕೆ ಹಾಕೋಣ ಸ್ವಲ್ಪ ಸ್ಪೆಷಲ್ ಆಗಿರಲಿ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೆ. ಸ್ವಲ್ಪ ನೆಗಡಿ ಇದ್ದಿದ್ರಿಂದ ನಾನು ಕಾಳು ಮೆಣಸು, ಶುಂಠಿ ಮತ್ತು ಬೆಳ್ಳುಳ್ಳಿನ ಜಜ್ಜಿ ಒಗ್ಗರಣೆಗೆ ಹಾಕೋಣ ಅಂತ ಪ್ಲ್ಯಾನ್ ಹಾಕ್ತಾ ಇದ್ದೆ. ಯಾಕೆಂದರೆ ಇದು ಕೋಲ್ಡ್ ಟೈಮಲ್ಲಿ ತುಂಬ ಒಂಥರ ರಿಲೀಫ್ ಅಂತ ಅನಿಸುತ್ತೆ ನನ್ನ ಪ್ರಕಾರ. ಆಮೇಲೆ ಒಗ್ಗರಣೆಗೆಲ್ಲ ರೆಡಿ ಮಾಡ್ತಾ ಇದ್ದೆ. ಬಟ್ ಇವತ್ತು ಸಾಸಿವೆ ಸಿಡಿಸ್ಬಾರ್ದಿತ್ತು, ಸಿಡಿಸ್ಬಿಟ್ಟೆ. ಯಾಕೋ ಹೇಳ್ತಾರೆ ನಾಗಪಂಚಮಿ ದಿನ ಸಾಸಿವೆ ಒಗ್ಗರಣೆಗೆ ಹಾಕ್ಕೋಬಾರ್ದು ಅಂತ. ಬಟ್ ಯಾಕೆ ಅಂತ ನನಗೂ ಗೊತ್ತಿಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ. ನನಗೆ ಮಾಡಿದ ಮೇಲೆ ಗೊತ್ತಾಯಿತು ಅಯ್ಯೋ ಹಾಕಬಾರ್ದಿತ್ತು ಅಂತ. ನೀವು ಯಾವತ್ತಾದರೂ ರಸಮ್ ಮಾಡಬೇಕಾದ್ರೆ ಬೀಟ್ರೂಟ್ ಸ್ವಲ್ಪ ಹಾಕಿದ್ದೀರಾ? ನನಗೆ ತುಂಬ ಇಷ್ಟ ರಸಮ್ಗೆ ಬೀಟ್ರೂಟ್ ಹಾಕೋದು ಅಂತಂದರೆ. ಅದೇನೋ ಒಂಥರ ಟೇಸ್ಟ್ ಒಂದು ಡಿಫ್ರೆಂಟ್ ಫ್ಲೇವರ್ ಕೊಡುತ್ತೆ ನನಗೆ. ಸೊ ಅಷ್ಟೊತ್ತಿಗೆ ನನ್ನ ಸಣ್ಣ ಪಾಪುನು ಎದ್ಲು. ನನ್ನ ದೊಡ್ಡ ಮಗಳು ಸಿಯಾ ಮತ್ತು ಸಣ್ಣ ಮಗಳು ದಿಯಾ ಜೊತೆ ಆಟ ಆಡ್ತಾ ಇದ್ದೆ. ಈ ಆಟನ ನಾವು ಸಣ್ಣ ಇರಬೇಕಾದ್ರೆ ಆಟ ಆಡ್ತಾ ಇದ್ವಿ. ನೀವು ಯಾವತ್ತಾದರೂ ಈ ಥರ ಆಟ ಆಡಿದ್ದೀರಾ? ನನಗೆ ಕಮೆಂಟ್ ಮಾಡಿ. ನನಗೆ ಈ ಆಟ ತುಂಬ ಇಷ್ಟ. ಒಂದು ಮರದ ಮೇಲೆ ಒಂದು ಮಂಗ ಕುಳಿತಿತ್ತು. ಅದು ಎಷ್ಟು ಚಕ್ಲಿ ತಿಂದಿತ್ತು? ಬೇಗ ಹೇಳು ಮಂಗನ್ನ. ಎಷ್ಟು? 2. 2. ಹಾಂ. ಗೊತ್ತಿಜ್ಜಿ. ದಿಯಾಗೆ ಅವಳ ಅಕ್ಕ ಸಿಯಾ ಹತ್ರ ಇದ್ದರೆ ಏನೋ ಒಂಥರ ಖುಷಿ. ಹಂಗೆ ಆ್ಯಕ್ಟಿವ್ ಆಗಿರ್ತಾಳೆ. ಇಲ್ಲ ಅಂದರೆ ಬರೀ ಹಠ ಮಾಡ್ತಾ ಇರ್ತಾಳೆ. ಅದೆಂತ? ವಾಟರ್ ಮೆಲನ್. ಎಂತದು? ಮಧ್ಯಾಹ್ನ ಆಗಿತ್ತು. ದನಕ್ಕೆ ಹುಲ್ಲು ಮತ್ತು ನೀರು ಕೊಡಬೇಕಾಗಿತ್ತು. ಸೊ ಸಣ್ಣ ಪಾಪುನ ಹಂಗೆ ಮಲಗಿಸಿ ನಾನು ದನದ ಕೊಟ್ಟಿಗೆ ಹತ್ರ ಹೊರಟೆ. ನೋಡಿ ವ್ಯೂಸ್ ಎಷ್ಟು ಚೆನ್ನಾಗಿದೆ ಅಂತ. ನಂದು ಮೋಸ್ಟ್ ಫೇವ್ರೆಟ್ ಪ್ಲೇಸ್ ಅಮ್ಮನ ಮನೆ ಮತ್ತು ಅಜ್ಜಿ ಮನೆ. ನೋಡಿ ನಮ್ಮ ಗೌರಿ ಅವಳಿಗೆ ಸ್ವಲ್ಪ ಹುಷಾರಿಲ್ಲ, ಕ್ಯಾಲ್ಶಿಯಂ ಕಮ್ಮಿ ಆಗಿದೆ ಅಂತ ಹೇಳ್ತಿದ್ದಾರೆ. ನನಗೆ ಬೇಜಾರಾಯಿತು. ಡಾಕ್ಟ್ರು ಬರ್ತೀನಿ ಅಂತ ಅಂದಿದ್ದಾರೆ. ಆದರೂ ಬೇಜಾರಾಗುತ್ತಲ್ಲ ನೋಡೋಕ್ಕೆ. ಫುಲ್ಲು ಈಗ ತಿಂತಿದ್ದಾಳೆ ಅವಳು. ಆಮೇಲೆ ಸ್ವಲ್ಪ ಬಿಸಿಲು ಡೌನ್ ಆಯಿತು. ಮಧ್ಯಾಹ್ನ ಊಟ ಮಾಡಿಬಿಟ್ಟು ಮಲಗಿದ್ದೇಳೋ ಅಷ್ಟೊತ್ತಿಗೆ ಜೋರಾಗಿ ಮಳೆ ಬಂತು. ಊರಲ್ಲಿ ಯಾವಾಗ ಮಳೆ ಬರುತ್ತೆ, ಯಾವಾಗ ಬಿಸಿಲು ಬರುತ್ತೆ ಹೇಳೋಕ್ಕೆ ಆಗಲ್ಲ. ನೀವೇ ನೋಡ್ಬೋದು ಎಷ್ಟು ಜೋರಾಗಿ ಮಳೆ ಬರ್ತಾ ಇದೆ ಅಂತಂದರೆ ನನಗೆ ಶಾಕ್ ಆಯಿತು. ಇವತ್ತು ನಾಗರ ಪಂಚಮಿ ಆದ್ದರಿಂದ ಅಮ್ಮ ನಾಗರ ಪಂಚಮಿ ಸ್ಪೆಷಲ್ ತಿಂಡಿ ಮಾಡ್ತಿದ್ದಾರೆ. ಇದು ಅರಿಶಿನ ಎಲೆ ಅಂತೀವಿ, ಮತ್ತು ಬೆಲ್ಲ ಮತ್ತು ತೆಂಗಿನಕಾಯಿ ತುರಿದಿಟ್ಟಿದ್ರು. ಇದು ಬೆಳ್ತಿಗೆ ಹಾಕಿ ಅದನ್ನು ಎರಡು ಮಿಕ್ಸ್ ಮಾಡಿ ಈ ಎಲೆಯಲ್ಲಿ ಈ ಥರ ಹಾಕ್ತಾರೆ. ನೋಡಿ ಯಾವ ಥರ ಹಾಕ್ತಾರೆ ಅಂತ. ಬೆಲ್ಲ ಮತ್ತು ತೆಂಗಿನಕಾಯಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಮಿಕ್ಸ್ ಮಾಡಿದಷ್ಟು ಟೇಸ್ಟ್ ಜಾಸ್ತಿ ಇರುತ್ತೆ. ಈ ತಿಂಡಿ ನೋಡೋಕ್ಕೆ ಏನೋ ಒಂಥರ ಸ್ಪೆಷಲ್. ಯಾಕಂದರೆ ಆ ಅರಸಿನ ಎಲೆನೇ ಹೈಲೈಟು. ಅದರ ಟೇಸ್ಟೇ ಏನೋ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಅದ್ರ ಜೊತೆ ಬೆಲ್ಲ, ತೆಂಗಿನಕಾಯಿ ತುರಿ ಇದ್ರ ಅಂದರೆ ಟೇಸ್ಟ್ ಒಂದು ಲೆವೆಲ್ ಬೇರೆಯೇ ಇರುತ್ತೆ.
ಸೊ ಇದು ತುಂಬ ಇಷ್ಟ. ನಮ್ಮ ಅಪ್ಪನಿಗೆಲ್ಲ ತುಂಬ ಇಷ್ಟ ಇದು. ಆದರೆ ಈ ತಿಂಡಿನ ಬೆಳಗ್ಗೆ ಮಾಡಿ ತಿಂದು ಹೋಗಬಾರ್ದು ಪೂಜೆಗೆ ಅಂತ ಅಂತಾರೆ. ಬಟ್ ಯಾಕೆ ಅಂತ ನನಗೆ ಗೊತ್ತಿಲ್ಲ. ನಿಮಗೆ ಯಾರಿಗಾದ್ರೂ ಗೊತ್ತಿದ್ರೆ ಹೇಳಿ ನನಗೆ ಯಾಕೆ ಅಂತ. ಸೊ ಈ ಥರ ಹಾಕಿ ಅದನ್ನು ಎಲೆನ ಮಡಿಸ್ತೀವಿ. ಫುಲ್ ಎಲೆ ಮೇಲೆ ಹಾಕಿ ಮಾಡ್ಬೋದು, ಅಥವಾ ಎಲೆನ ಕಟ್ ಮಾಡಿ ಸಣ್ಣ ಸಣ್ಣಕ್ಕೂ ಮಾಡಿ ಸ್ಟೀಮ್ ಹಬೆಯಲ್ಲಿ ಬೇಯಿಸಿ ಒಂದು ಹಾಫ್ ಆನ್ ಅವರ್ ಬಿಟ್ಟು ಆಮೇಲೆ ತಿನ್ನಕ್ಕೆ ರೆಡಿ ಆಗುತ್ತೆ. ನೋಡಿ ಈ ಥರ ಎಲೆ ಕಟ್ ಮಾಡಿನೂ ಇಷ್ಟು ಈ ಪೋರ್ಷನಲ್ಲೂ ಮಾಡ್ಕೋಬಹುದು. ಸೊ ಸಣ್ಣ ಮಕ್ಕಳೆಲ್ಲ ಇದ್ದರೆ ಈ ಥರ ಮಾಡಿಕೊಟ್ರೆ ಕ್ಯೂಟ್ ಕ್ಯೂಟ್ ಆಗಿರುತ್ತಲ್ವಾ, ಅದಕ್ಕೆ. ನೋಡಿ ಈ ಥರ ತಿಂಡಿ ನೀವು ಮಾಡ್ತೀರಾ ನನಗೆ ಹೇಳಿ. ಇನ್ನೇನೆಲ್ಲ ರೆಡಿ ಆಯಿತು, ಅಮ್ಮ ಬೇಯಕ್ಕಿಟ್ಟಿದ್ರು. ಇನ್ನೇನು ನಾವು ವೇಟಿಂಗ್ ತಿನ್ನೋಕ್ಕೆ. ಅಷ್ಟೊತ್ತಿಗೆ ಬೇಯ್ದ ಮೇಲೆ ನೋಡಿ ಈ ಥರ ಆಗುತ್ತೆ. ಇಟ್ಸ್ ರೆಡಿ. ಯಾರಿಗೆಲ್ಲ ಇಷ್ಟ ಹೇಳಿ, ನನಗೂ ಇಷ್ಟನೇ. ಆದರೆ ಪತ್ರೊಡೆ ಇನ್ನೂ ಸ್ವಲ್ಪ ಜಾಸ್ತಿ ಇಷ್ಟ. ನಮ್ಮ ಪಪ್ಪಾಗೆ ಇದು ತುಂಬ ಇಷ್ಟ. ಸೊ ಇವತ್ತಿನ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.